ಎಂ ಗೋಪಾಲ್ ಅಂತ ಹೇಳಿ ಅವರು ಎಕ್ಸೆಲ್ ಹೇಳ್ಬೇಕಾದ್ರೆ ಹಸಿರು ಶಾಲು ಇರ್ಲಿಲ್ಲ, ಅವಾಗ ಕೆಂಪು ಶಾಲು. ನಾನು ಕೆಂಪು ಶಾಲೆ ಇಟ್ಕೊಂಡು ಹೋರಾಟಕ್ಕೆ ಬಂದವನು, ಇವತ್ತು ಹಸಿರು ಶಾಲೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. ಕೆಂಪು ಹಸಿರು ವ್ಯತ್ಯಾಸ ಇಲ್ಲ, ಮನಸ್ಸು ಒಂದಿರ್ಬೇಕು. ನಮಗೆ ಮನಸ್ಸು ಒಂದಿದ್ರೆ ಕಲರ್ ಇಂಪಾರ್ಟೆಂಟ್ ಅಲ್ಲ. ಈ ರೈತರಿಗೆ, ಈ ಬಡವರಿಗೆ, ಶ್ರಮಿಕರಿಗೆ ನ್ಯಾಯ ಕೊಡಬೇಕಾದ್ರೆ ಯಾವುದೇ ಧ್ವಜ ಅಲ್ಲ ಇಂಪಾರ್ಟೆಂಟ್ ಅಲ್ಲ, ನನ್ನ ಮನಸ್ಸು ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಆ ಹೋರಾಟ ಈಚೆಟ್ಟು ಸಿದ್ದಿರ್ಪನವ್ರು ನೆನೆಸಿರೋದ್ರಂಗೆ ನನಗೂ ಕೂಡ ಎಲ್ಲ ಒಂದ್ ಕಡೆ ಹೆಮ್ಮೆ ಅನ್ನಿಸ್ತಾ ಇದೆ. 98 ಅಂತಂದ್ರೆ ಹೆಚ್ಚು ಕಮ್ಮಿ ಇವತ್ತು 28 ವರ್ಷ. ನನಗೂ ಆ ಹೋರಾಟಕ್ಕೆ ಹೋದಾಗ ನಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳಿದ್ರು ಅವ್ನಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ. ನಾವೆಲ್ಲ ಚಿಕ್ಕವರು ಅವಾಗ. ಆಮೇಲೆ KSRTC ಜಾಥಾ ಅದು 97ರಲ್ಲಿ ಕಾಮಡ HV ಅನಂತ ಸುಬ್ಬರಾವ್ ಅಂತೇಳಿ ಅವ್ರು ತೀರೋದ್ರು ಮೊನ್ನೆ, ಬಹಳ ದೊಡ್ಡ ಕಾರ್ಮಿಕ ನಾಯಕರು. ಅವ್ರ ಜೊತೆ KSRTC ಜಾಥಾ ಇಡೀ ರಾಜ್ಯದಲ್ಲಿ 110 ತಾಲೂಕುಗಳನ್ನು ನಾನು 4 ತಿಂಗಳು ಜಾಥಾ ಹೋಗಿದ್ದೆ. ನಾನು ಒಬ್ಬನೇ ಚಿಕ್ಕವನ, ಅವಾಗ 20 ವರ್ಷ ನನಗೆ. ಕುಣಿಗಲ್ ಹತ್ರ ಅವಾಗ PGRS ಹಿಂದೆ ಹೋಮ್ ಮಿನಿಸ್ಟರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಗಂಗಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಅಂತೇಳಿ ವಿದ್ಯಾರಣ್ಯಪುರ ಹತ್ರ ಅಲ್ಲಿ ಅರೆಸ್ಟ್ ಮಾಡಿದ್ರು. ಈಗೇನ್ ಕೇಂದ್ರ ಮಂತ್ರಿ ಇದ್ದಾರೆ ನಮ್ಮ ವಿ ಸೋಮಣ್ಣ, ಅವಾಗ ಬಂದಿಖಾನೆ ಸಚಿವರು. KR ಸರ್ಕಲ್ ಹತ್ರ ಅವರು ಸೆಂಟ್ರಲ್ ಇದು ಜೈಲ್ ಇತ್ತು, ತಿಪ್ಸಮೇರೆ KR ಸರ್ಕಲ್ ಅಲ್ಲಿ ಸೆಂಟ್ರಲ್ ಜೈಲ್ ಇತ್ತು. ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ರು ರಾತ್ರಿ 11 ಗಂಟೆಗೆ. ಅಲ್ಲಿ ಅವತ್ತು ಏನಾಗಿತ್ತು ನಮ್ಗೆ, ಅದು ಅದೃಷ್ಟನೋ ದುರಾದೃಷ್ಟನೋ, ಈ ರೌಡಿಗಳು ಕಿತ್ತಾಡಿದ್ರು. ಇವರು ಇವರು ನಮ್ಮ ನಾಯಕರು ಹೇಳಿದ್ರಲ್ಲ, ಈ ಅನ್ನ ಜಾಸ್ತಿ ಅಲ್ಲಿ ಅವರಿಗೆ ಜಾಸ್ತಿ ಇರುತ್ತೆ, ಅಲ್ಲಿ ಅನ್ನ ಬೆಂದಿಲ್ಲ ಅಂತ ಹೇಳ್ಬಿಟ್ಟು ರೌಡಿಗಳು ಗಲಾಟೆ ಮಾಡ್ಕೊಂಡಿದ್ರು ಸೆಂಟ್ರಲ್ ಜೈಲಲ್ಲಿ. 3 ಗಂಟೆಗೆ ನಮ್ಮ ವಿಜಯನಗರದ MLA ಮತ್ತು ಬಂದಿಖಾನೆ ಸಚಿವರು ಇವರು JS ಪಟೇಲ್ ನೇತೃತ್ವ ಸೋಮಣ್ಣ ಓಡಿ ಬಂದ್ಬಿಟ್ರು, ಅಯ್ಯೋ ಈ ತರ ಗಲಾಟೆ ಆಗಿದೆ ಅಂತ. ನಮ್ಮನ್ನು ಹೊರಗೆ ಕೂಡಿಸಿದ್ದಾರೆ ಇಡೀ ಒಂದು ಎಲ್ಲ ಹೋರಾಟಗಾರನ ಆ ವ್ಯಾನ್ ಇಂದ ಇಳಿಸಿ. ನಾವು ಕಟ್ಟೆ ಮೇಲೆ ಅಲ್ಲಿ ಅರಳಿ ಮರ ಇತ್ತು ಒಂದು, ಅಲ್ಲಿ ಸೆಂಟ್ರಲ್ ಇವತ್ತು ಫ್ರೀಡಮ್ ಪಾರ್ಕ್ ಇದೆ, ಅರಳಿ ಮರ ಕೆಳಗೆ ಕೂತ್ಕೊಂಡು ಆಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅಲ್ಲ ಸುಬ್ರಯ್ಯರೇ, ನೀವ್ ಬೇಡ ಇಲ್ಲಿ ಜೈಲೊಳಗೆ, ಯಾಕೋ ಬಹಳ ಗಲಾಟೆ ಆಗ್ತಾ ಇದೆ, ಇಲ್ಲಿ ನಡೆಯಲ್ಲ, ನಿಮ್ಮನ್ನು ಬಳ್ಳಾರಿ ಜೈಲ್ ಕಳಿಸ್ತೀವಿ ಅಂದ್ರು. ನಮಗೆ ಬಳ್ಳಾರಿ ರಾತ್ರಿ 3 ಗಂಟೆಗೆ ಬಳ್ಳಾರಿ ಬಸ್ ಹತ್ಬಿಟ್ರು ಜೈಲು. ಇದು ಪೊಲೀಸ್ ವ್ಯಾನ್ ಬೆಳಿಗ್ಗೆ 11:30 ಹೋಯ್ತು. ಸಿಂಗಲ್ ರೋಡ್, ಅವಾಗೆಲ್ಲ ಈ ತರ ರೋಡ್ ಇರ್ಲಿಲ್ಲ. ರಾತ್ರಿ ನಿದ್ದೆಗಟ್ಟಿ ಅಲ್ಲಿ ಹೋದ್ವಿ. ಅಲ್ಲಿ ಜೈಲಲ್ಲಿ ನಮ್ಮನ್ನ ಒಂದು 18 ದಿವಸ ಬಳ್ಳಾರಿ ಜೈಲಲ್ಲಿ ಇದ್ವಿ. ಯಾವುದೇ ಒಬ್ಬ ಹೋರಾಟಗಾರ ಜೈಲಿಗೆ ಹೋಗಿ ಬಂದ ಅಂದ್ರೆ ಅವನು ಸಾಯೋವರೆಗೂ ಸ್ವಾಭಿಮಾನಿಯಾಗಿ ಗಟ್ಟಿಯಾಗಿರ್ತಾನೆ. ಜೈಲನ್ನು ಒಂದು ನಮ್ಮ ನೈತಿಕ ಶಕ್ತಿ, ಒಬ್ಬ ಹೋರಾಟಗಾರನ ಶಕ್ತಿಯನ್ನ ಇಮ್ಮಡಿ ಹೋಲಿಸುತ್ತೆ. ನಾವು ಅವತ್ತು ಮೈಸೂರು ಬ್ಯಾಂಕ್ ಹತ್ರ ನಾವು ಬಿಡುಗಡೆ ಆದಾಗ, ನಮ್ಮ ಬಳ್ಳಾರಿ ಜೈಲಿಂದ ನಮ್ಮನ್ನ ರಿಲೀಸ್ ಮಾಡಿದಾಗ ನಮ್ಮ ಹಿಂದ್ಗಡೆ ಯಾವ್ದು ಆರ್ಮಿ ಫೋರ್ಸ್ ಇತ್ತು ಹಿಂದ್ಗಡೆ. ಇಡೀ ಮೈಸೂರು ಬ್ಯಾಂಕು, ಆಮೇಲೆ ಕಾರ್ಪೊರೇಷನ್ ಸರ್ಕಲ್, ಮೆಜೆಸ್ಟಿಕ್ ಹತ್ರ ಒಂದು 60,000 ಜನ ಸೇರಿದ್ರು ಕಾರ್ಮಿಕರು. ಅಂತ ದೊಡ್ಡ ಹೋರಾಟ ಆಗಿತ್ತು. ಹಾಗಾಗಿ ಆ ಬಾಗೂರಿನ ಹೋರಾಟ ಏನಿದೆ ಅದು ಕೊನೆಗೂ ಸಕ್ಸಸ್ ಆಯ್ತು. ಅದೇ ರೀತಿ ನಿಮ್ಮ ಹೋರಾಟ ಕೂಡ ಸಕ್ಸಸ್ ಆಗಲಿ. ಮತ್ತೆ ನಮ್ಮ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಏನು ಯೋಜನೆ